ಮುಖ, ಕೈಕಾಲು, ಕುತ್ತಿಗೆ ನಿಮ್ಮ ಇಡೀ ಬಾಡಿ ಬೆಳ್ಳಗಾಗಬೇಕಾ? ಈ ಪ್ಯಾಕನ್ನು ತಪ್ಪದೆ ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಇದನ್ನು ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ನಂಬೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಮುಖ ಬೆಳ್ಳಗಾಗತ್ತೆ. ಮುಖದಲ್ಲಿರುವ ಕಪ್ಪು ಕಲೆಗಳೆಲ್ಲ ಮಾಯ. ಹೌದು ಫ್ರೆಂಡ್ಸ್, ಎಷ್ಟೊಂದು ಬದಲಾವಣೆಯನ್ನು ನೀವು ನೋಡ್ತೀರಾ. ಬ್ಯೂಟಿ ಪಾರ್ಲರ್ಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಮತ್ತು ಹಲವಾರು ರೀತಿಯ ಕಾಸ್ಟ್ಲಿ ಕ್ರೀಮ್ಗಳನ್ನು ಯೂಸ್ ಮಾಡೋದನ್ನು ಮರ್ತೇ ಬಿಡ್ತೀರಾ. ಒಂದು ಮ್ಯಾಜಿಕ್ ಥರ ಇದು ಕೆಲಸ ಮಾಡುತ್ತೆ. ನಿಮ್ಗೆ ಗೊತ್ತಾದರೆ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನಾನು ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತೀನಿ. ಆ ಗ್ಲೋ ನೋಡಿ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ತಯಾರಿ ಮಾಡಲಿಕ್ಕೆ ಮನೇಲಿರುವ ಪದಾರ್ಥ ಸಾಕು, ತುಂಬ ಈಸಿಯಾಗಿ ಫಾಸ್ಟಾಗಿ ತಯಾರಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಬನ್ನಿ ಹಾಗಾದರೆ ಈ ಸೂಪರ್ ಆಗಿರುವ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾದಂಥ ಬಾಣಲೆ ಅಂತೇವಲ್ಲ, ಅದನ್ನು ಬೇಕಾದರೆ ತೊಗೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಪ್ಯೂರ್ ಆದಂಥ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆದಷ್ಟು ಮನೆಯಲ್ಲಿ ತಯಾರಿಸಿದಂಥ ಅರಿಶಿನ ಪುಡಿಯನ್ನೇ ನೀವು ತೊಗೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಅರಿಶಿನ ಪುಡಿನ ಫ್ರೈ ಮಾಡ್ಕೊಳ್ಬೇಕು. ಅದು ಕಪ್ಪಾಗಬಾರ್ದು, ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕಷ್ಟೇ. ಅಂದರೆ ಈಗ ಯೆಲ್ಲೋಯಿಶ್ ಇದೆಯಲ್ಲ, ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀವು ಕೇಳ್ಬೋದು, ಅರಿಶಿನ ಪುಡಿನ ಯಾಕೆ ನಾವು ಫ್ರೈ ಮಾಡಿ ಅಪ್ಲೈ ಮಾಡಬೇಕು ಅಂತ ಕೇಳ್ಬೋದು. ಈ ಅರಿಶಿನ ಪುಡಿನ ನಾವು ಚೆನ್ನಾಗಿ ಫ್ರೈ ಮಾಡಿದಾಗ ಅಲ್ಲಿ ಒಂದು ನ್ಯಾಚುರಲ್ ಆದಂಥ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಬಣ್ಣ ಚೇಂಜ್ ಆಗುತ್ತಲ್ವ. ಇದನ್ನು ನಾವು ನಮ್ಮ ಫೇಸಿಗೆ ಅಪ್ಲೈ ಮಾಡಿದಾಗ ಅಲ್ಲಿ ಒಂದು ಬ್ಲೀಚಿಂಗ್ ಏಜೆಂಟ್ ಆಗಿ ನಮ್ಮ ಫೇಸಲ್ಲಿ ಕೆಲಸ ಮಾಡುತ್ತೆ. ಕಪ್ಪು ಕಲೆಗಳೆಲ್ಲ ಅದನ್ನು ವಾಶ್ ಮಾಡಲಿಕ್ಕೆ, ಅದನ್ನು ಬೆಳ್ಳಗೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ತುಂಬ ಫ್ರೈ ಮಾಡ್ಕೊಳ್ಬಾರ್ದು, ಕಲರ್ ಚೇಂಜ್ ಆಯ್ತಲ್ವ. ಇವಾಗ ಸ್ಟವನ್ನು ಆಫ್ ಮಾಡಿ ತಣ್ಣಗಾದಮೇಲೆ ನಾವು ಇದನ್ನು ಆರಲಿಕ್ಕೆ ಬಿಡಬೇಕು. ಇದನ್ನು ನೀವು ತಣ್ಣಗಾದಮೇಲೆ ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಳ್ಬೋದು. ಬೇಕಾದಾಗ ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಬರುತ್ತೆ. ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದಲ್ಲದೆ ತುಂಬ ಜನಕ್ಕೆ ಅರಿಶಿನ ಪುಡಿ ಹಚ್ಚೋದೇ ಇಲ್ಲ, ಯಾಕಂದರೆ ಹಳದಿ ಮುಖದಲ್ಲಿ ಹಾಗೆ ಕಾಣಿಸುತ್ತೆ ಅಂತ. ಈ ರೀತಿ ನೀವು ಅರಿಶಿನ ಪುಡಿಯನ್ನು ಫ್ರೈ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಮುಖದಲ್ಲಿ ಹಳದಿ ಬಣ್ಣ ಕಾಣಿಸೋದೇ ಇಲ್ಲ. ಅದಲ್ಲದೆ ಮುಖ ಇನ್ನೂ ಬೆಳ್ಳಗಾಗತ್ತೆ, ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ. ಇದಕ್ಕೆ 1 ಪ್ಯಾಕ್ ಆಗುವಷ್ಟು ಕಾಫಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. 2 ರುಪೀಸಲ್ಲಿ ನಿಮಗೆ ಕಾಫಿ ಪೌಡರ್ ಸಿಗುತ್ತಲ್ಲ, ಅದಾದರೆ ಸಾಕಾಗತ್ತೆ. ಈ ಕಾಫಿ ಪೌಡರ್ ಮತ್ತು ಅರಿಶಿನ ಪುಡಿ ಎರಡೂ ಮಿಕ್ಸ್ ಆದಾಗ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ ಎಲ್ಲ ಸೆಕೆಂಡಲ್ಲಿ ರಿಮೂವ್ ಆಗುತ್ತೆ. ಇವೆರಡೂ ಕಾಂಬಿನೇಷನ್ ಮುಖವನ್ನು ಡೈಮಂಡ್ ಥರ ಹೊಳೆಯುವಂತೆ ಮಾಡುತ್ತೆ. ಇವೆರಡೇ ಪದಾರ್ಥ ಇಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ 1 ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ 3 ಮಿಕ್ಸ್ ಆದಾಗ ಒಂದೊಳ್ಳೆ ಫೇಸ್ ಪ್ಯಾಕ್ ಅಲ್ಲ, ಒಂದೊಳ್ಳೆ ಸ್ಕ್ರಬ್ಬರ್ ಥರ ಇದು ಕೆಲಸ ಮಾಡುತ್ತೆ. ಮುಖವನ್ನು ಪಾಲಿಷ್ ಮಾಡಲಿಕ್ಕೆ, ಮುಖದಲ್ಲಿರುವ ಕಪ್ಪು ಕಲೆಗಳು, ಯಾವುದೇ ರೀತಿಯ ಹಳೆಯ ಕಪ್ಪು ಕಲೆಗಳು, ಪಿಗ್ಮೆಂಟೇಷನ್ ಆಗಿದ್ರೆ, ಡಲ್ ಸ್ಕಿನ್ ಆಗಿದ್ರೆ ಅದೆಲ್ಲ ರಿಮೂವ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇವಾಗ 1 ಸ್ಪೂನ್ ಸಕ್ಕರೆನ ನಾವು ಇದಕ್ಕೆ ಹಾಕಿದ್ದೀವಲ್ಲ, ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಮ್ಮೆ ಮುಖದಲ್ಲಿ ಚಿಕ್ಕ ಚಿಕ್ಕ ಆಗಿರುತ್ತೆ, ಅದು ಏನು ಮಾಡಿದ್ರೂ ರಿಮೂವ್ ಆಗ್ತಿರೋದಿಲ್ಲ. ಈ ಪ್ಯಾಕನ್ನು ಹಾಕಿದರೆ ಅದೆಲ್ಲ ನೀಟಾಗಿ ವಾಶ್ ಔಟ್ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಮೊಸರನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ಆದಷ್ಟು ಮನೇಲಿ ತಯಾರಿಸಿದಂಥ ಮೊಸರನ್ನು ನೀವು ಸೇರಿಸಿದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಮೊಸರು ಅಥವಾ ಕರ್ಡ್ ಇದೆಯಲ್ಲ, ನಮ್ಮ ಸ್ಕಿನ್ನಲ್ಲಿರುವ ಮಾಯಿಶ್ಚರ್ ಹಾಗೆ ಉಳಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಡ್ರೈ ಅಂಥವರ ಸ್ಕಿನ್ನಿಗೆ ಹೊಳಪೆ ಬರುತ್ತಿರೋದಿಲ್ಲ, ಶೈನಿಂಗ್ ಇರೋದಿಲ್ಲ, ಅಂಥವರಿಗೆ ಮೊಸರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ನಮ್ಮ ಫೇಸಲ್ಲಿ ಬಣ್ಣನೇ ಚೇಂಜ್ ಇರುತ್ತೆ, ಒಂದು ಕಡೆ ಬೆಳ್ಳಗಿದ್ರೆ ಇನ್ನೊಂದು ಕಡೆ ಡಲ್ ಸ್ಕಿನ್ ಆಗಿರುತ್ತೆ, ಇಂತಹ ಅನ್ಈವನ್ ಸ್ಕಿನ್ ಆಗಿದ್ರು ಕೂಡ ಅದೆಲ್ಲ ರಿಮೂವ್ ಆಗುತ್ತೆ. ಸ್ಕಿನ್ ಒಂದೇ ರೀತಿಯ ಈವನ್ ಸ್ಕಿನ್ ಆಗಿ ಕಾಣಿಸುತ್ತೆ. ಈ ಎಲ್ಲ ಪದಾರ್ಥಗಳು ಮಿಕ್ಸ್ ಆದಾಗ ಎಷ್ಟು ಒಂದು ಒಳ್ಳೆಯ ಫೇಸ್ ಪ್ಯಾಕ್ ರೆಡಿ ಆಯ್ತಲ್ವಾ. ಈ ಫೇಸ್ ಪ್ಯಾಕನ್ನು ಪವರ್ಫುಲ್ ಆದಂಥ ಮ್ಯಾಜಿಕ್ ಫೇಸ್ ಪ್ಯಾಕ್ ಆಗಿ ತಯಾರಿ ಮಾಡಬೇಕು ಅಂದರೆ ನಮಗೆ ಟೊಮೊಟೊ ಹಣ್ಣಿನ ರಸ ಬೇಕು. ಈಗ ಆಲ್ರೆಡಿ ನಾವು ಫ್ರೈ ಮಾಡಿದಂಥ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀವಿ, ಕಾಫಿ ಪುಡಿ ತೊಗೊಂಡಿದ್ದೀವಿ. ಇದ್ರ ಜೊತೆಗೆ ಟೊಮೊಟೊ ಹಣ್ಣಿನ ರಸವನ್ನು ಆ್ಯಡ್ ಮಾಡಿದಾಗ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ಇದು ತಯಾರಾಗತ್ತೆ. ಹೌದು ಫ್ರೆಂಡ್ಸ್, ನಮ್ಮ ಮುಖದಲ್ಲಿರುವ ಎಷ್ಟೇ ಹಳೆಯ ಕಪ್ಪಾಗಿರಲಿ, ಕಪ್ಪು ಕಲೆಗಳಾಗಿರಲಿ, ಕಪ್ಪು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರಲಿ,
ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಂತಹ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ನಿಮಿಷದಲ್ಲಿ ರಿಮೂವ್ ಮಾಡುವಂತಹ ಶಕ್ತಿ ಈ ಪ್ಯಾಕಿಗೆ ಬರುತ್ತೆ. ಇವಾಗ ನಾವು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಟೊಮೊಟೊ ಜ್ಯೂಸನ್ನು ಆ್ಯಡ್ ಮಾಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೊಮೊಟೊ ರಸ ಹಾಕಿದ ತಕ್ಷಣ ಈ ಪ್ಯಾಕ್ನ ಕಲರ್ ಹೇಗೆ ಚೇಂಜ್ ಆಯಿತು ಅದೇ ರೀತಿ ನಮ್ಮ ಮುಖ ಇನ್ಸ್ಟೆಂಟಾಗಿ ಬೆಳ್ಳಗಾಗೋದೊಂದೇ ಅಲ್ಲ, ನಮ್ಮ ಮುಖದ ಸ್ಕಿನ್ನಲ್ಲಿರುವಂಥ ಓಪನ್ ಪೋರ್ಸನ್ನು ಕ್ಲೋಸ್ ಮಾಡಿ ಸ್ಕಿನ್ನನ್ನು ಇದು ಟೈಟ್. ಇವಾಗ ನಾನು ನನ್ನ ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ನೀವೇ ಡಿಫ್ರೆನ್ಸನ್ನು ನೋಡ್ತೀರಾ. ಫಸ್ಟ್ ಸ್ಟೆಪ್ ಆಗಿ ಅರ್ಧ ಸ್ಲೈಸ್ ಟೊಮೊಟೊ ಹಣ್ಣನ್ನು ಮೊಸರಲ್ಲಿ ಡಿಪ್ ಮಾಡಿ ನೋಡಿ ಈ ರೀತಿ ಸ್ವಲ್ಪ ಮಸಾಜ್ ಮಾಡೋಣ. ಯಾವುದೇ ರೀತಿಯ ಧೂಳಿದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಹಾಗಾಗಿ ಒಂದು ವೇಳೆ ರಾ ಮಿಲ್ಕ್ ಇದ್ದರೂ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಸ್ವಲ್ಪ ಚೆನ್ನಾಗಿ ನೀವು ಟೊಮೊಟೊದಿಂದ ಈ ರೀತಿ ಸ್ವಲ್ಪ ಪಾಲಿಷ್ ಮಾಡ್ಕೊಳ್ಳಿ. ಸ್ಕಿನ್ನು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಮುಖದಲ್ಲಿರುವ ಯಾವುದೇ ರೀತಿಯ ಕೊಳೆ ಅಥವಾ ಆಯಿಲ್ ಇದ್ದರೂ ಕೂಡ ರಿಮೂವ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಮಸಾಜ್ ಕೊಡಿ. ನೆಕ್ಸ್ಟ್ ತಣ್ಣೀರಿನಿಂದ ಮುಖವನ್ನು ಮತ್ತೆ ತೊಳೆದು ಸ್ವಲ್ಪ ನೀರು ಹೋಗಬೇಕು, ಆ ಥರ ನೋಡಿ ಈ ಥರ ಡ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ತಯಾರಿಸಿದಂತಹ ಪವರ್ಫುಲ್ ಆದಂಥ ಪ್ಯಾಕನ್ನು ಅಪ್ಲೈ ಮಾಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ನಿಮ್ಮ ಫೇಸಿಗೆ ಒಂದು ಚೂರು ಎಲ್ಲೂ ಜಾಗ ಬಿಡದೆ ಕಣ್ಣಿನ ಕೆಳಗೆ, ಮೂಗಿನ ಮೇಲೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿಕೊಳ್ಳಿ. ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿದ ಮೇಲೆ ಚೆನ್ನಾಗಿ ಲೈಟಾಗಿ, ತುಂಬ ನೀವು ಒತ್ತಿ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡೋಕ್ಕೆ ಹೋಗ್ಬೇಡಿ. ಲೈಟಾಗಿ ಮಸಾಜ್ ಮಾಡಿದವ್ರ ಥರ ಚೆನ್ನಾಗಿ ನೀವು ಮತ್ತೆ ಈ ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಲೈಟಾಗಿ ಸ್ಕ್ರಬ್ ಮಾಡಬೇಕು. ಈ ರೀತಿ ನೀವು ಮಸಾಜ್ ಕೊಡುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಜೊತೆಗೆ ಮುಖದಲ್ಲಿರುವಂಥ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಒಂದು ವೇಳೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ ಮುಖದಲ್ಲಿ ಒಂಥರ ಡ್ರೈ ಸ್ಕಿನ್ ಕೂಡ ಅಲ್ಲಲ್ಲಿ ಅಂಟಿರುತ್ತೆ, ಅದೆಲ್ಲ ರಿಮೂವ್ ಆಗುತ್ತೆ. ನ್ಯೂ ಸ್ಕಿನ್ಸ್ ರೆಜ್ಯುನೇಟ್ ಆಗಲಿಕ್ಕೆ ಮತ್ತು ಒಂದು ಸ್ಕಿನ್ನಿಗೆ ಒಂದು ಒಳ್ಳೆ ಪಾಲಿಶ್ ಸಿಗುತ್ತೆ, ಸ್ಕಿನ್ ಶೈನಿಂಗ್ ಬರುತ್ತೆ ಮತ್ತು ಸ್ಕಿನ್ ಟೈಟ್ ಆಗಲಿಕ್ಕೆ ಕೂಡ ಇದು ಒಳ್ಳೆಯದು. 2 to 3 ಮಿನಿಟ್ಸ್ ನೀವು ಈ ರೀತಿ ಮಸಾಜ್ ಮಾಡಿ ಮತ್ತೆ ಫೇಸ್ ಪ್ಯಾಕನ್ನು ಕೈಗೆ ನೀಟಾಗಿ ಅಪ್ವರ್ಡ್ಸಲ್ಲಿ ಫೇಸಿಗೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಅಂದರೆ 5 to 10 ಮಿನಿಟ್ಸ್ ನಿಮ್ಮ ಫೇಸಲ್ಲಿ ಹಾಗೆ ಇರುವ ಹಾಗೆ ನೀವು ಇಟ್ಕೊಳ್ಬೇಕು. ಸ್ವಲ್ಪ ನಿಮಗೆ ಮುಖ ಟೈಟ್ ಅನಿಸ್ತಾ ಇದೆ ಅಂದಾಗ ಮತ್ತೆ ತಣ್ಣೀರಿನಿಂದ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಡು ಬನ್ನಿ. ಆವಾಗ ಮ್ಯಾಜಿಕ್ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡ್ತಿದ್ದೀರಲ್ಲ, ತೋರಿಸ್ತೀನಿ ನೋಡಿ. ನನ್ನ 2 ಹ್ಯಾಂಡಲ್ಲಿ ನೀವು ಡಿಫ್ರೆನ್ಸನ್ನು ನೋಡ್ತೀರಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗೇ ಈ ಫೇಸ್ ಪ್ಯಾಕ್ ಕೆಲಸ ಮಾಡುತ್ತೆ. ನೀವು ನೋಡ್ತಿದ್ದೀರಲ್ಲ, ಒಂದು ವೇಳೆ ನಿಮ್ಮ ಫೇಸಲ್ಲಿ ರಿಂಕಲ್ಸ್ ಇದ್ದರೂ ಕೂಡ ಅದು ರಿಮೂವ್ ಆಗುತ್ತೆ, ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಯಾವುದೇ ರೀತಿಯ ಓಪನ್ ಪೋರ್ಸ್ ಇದ್ದರೂ ಅದನ್ನು ಶಿಂಕ್ ಮಾಡುತ್ತೆ. ಹಾಗಾಗಿ ಸ್ಕಿನ್ ತುಂಬ ಚೆನ್ನಾಗಿ ಟೈಟಾಗಿ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ಪ್ಯಾಕನ್ನು ಬರೀ ನಮ್ಮ ಫೇಸಿಗೆ ಅಪ್ಲೈ ಮಾಡೋದೊಂದೇ ಅಲ್ಲ, ನೆಕ್ಕಿಗೆ, ನಮ್ಮ ಹ್ಯಾಂಡಿಗೆ, ನಮ್ಮ ಇಡೀ ಬಾಡಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಸ್ಕಿನ್ ಒಂದು ವೇಳೆ ಕಪ್ಪಾಗಿದ್ದರೆ, ಟ್ಯಾನ್ ಆಗಿದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ. ಈ ರೀತಿ ಫೇಸ್ ಪ್ಯಾಕನ್ನು ಹಾಕಿ ಆದಮೇಲೆ ನಮ್ಮ ಫೇಸ್ ತುಂಬ ಗ್ಲೋಯಿಂಗ್ ಆಗಿರಬೇಕು, ಮಾಯ್ಶ್ಚರ್ ಆಗಿರಬೇಕು ಅಂತ ಅಂದರೆ ಸೂಪರ್ ಆಗಿರುವಂಥ ಒಂದು ಮಾಯ್ಶ್ಚರ್ ಕ್ರೀಮನ್ನು ಹೇಳ್ತೀನಿ ನೋಡಿ. ಇಲ್ಲಿ ನಾನು 2 ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಅಲ್ವೇರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನ ಮಿಕ್ಸ್ ಮಾಡಿದ್ರೆ ಒಂದು ಸೂಪರ್ ಆಗಿರುವಂಥ ಮಾಯ್ಶ್ಚರ್ ಕ್ರೀಮ್ ನಿಮಗೆ ರೆಡಿ ಆಗುತ್ತೆ. ಇದನ್ನು ನೀವು ಜಾಸ್ತಿ ತಯಾರಿ ಮಾಡಿ ಇಟ್ಕೊಂಡು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಂಡ್ರೆ ವರ್ಷಾನುಗಟ್ಟಲೆ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನಾನು ನನ್ನ ಹ್ಯಾಂಡಿಗೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ ಯಾವಾಗಲೂ ಮಾಯ್ಶ್ಚರ್ ಆಗಿರುತ್ತೆ ಮತ್ತು ಒಂದೊಳ್ಳೆ ಹೊಳಪು ನಿಮ್ಮ ಸ್ಕಿನ್ನಿಗೆ ಬರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.